ಭಟ್ಕಳ ತಾಲೂಕಿನ ತಲಗೋಡ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಮಗದುಂ ಕಾಲೋನಿಯ ರಸ್ತೆ ದುರಸ್ತಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಭಟ್ಕಳ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಕೆ. ಭಟ್ಕಳ ತಾಲೂಕಿನ ಮಾವಿನಕುರ್ವೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ತಲಗೋಡ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಮಗದುಂ ಕಾಲೋನಿಯ ರಸ್ತೆಯು ತೀವ್ರ ದುಸ್ಥಿತಿಯಲ್ಲಿದೆ. ಈ ರಸ್ತೆಯು ಗೊಂಡರಕೇರಿ ಮಾರ್ಗವಾಗಿ ಮಾವಿನಕುರ್ವೆ ಗ್ರಾಮ ಪಂಚಾಯತ್ ವರೆಗೆ ಹಾದು ಹೋಗುತ್ತದೆ. ಇದೇ ರಸ್ತೆಯ ಪಕ್ಕದಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯೊಂದು ಇದ್ದು ಇದರ ಪಕ್ಕಕ್ಕೆ ಇರುವ ಗುಡ್ಡ ಕುಸಿಯುವ ಹಂತದಲ್ಲಿದೆ. ಆದ್ದರಿಂದ ರಸ್ತೆ ದುರಸ್ತಿ ಹಾಗೂ ಗುಡ್ಡ ಕುಸಿಯದಂತೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ತಾಲೂಕಿನ ದಂಡಾಧಿಕಾರಿ ನಾಗೇಂದ್ರ ಅವರಿಗೆ ಇಂದು ಮಂಗಳವಾರ ಸಂಜೆ 4 ಗಂಟೆ ಸುಮಾರಿಗೆ ಲಿಖಿತ ಮನವಿಯನ್ನು ನೀಡಿ ಆಗ್ರಹಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಉತ್ತರ ಕನ್ನಡ ಜಿಲ್ಲೆಯ ಮಹಿಳಾ ಘಟಕದ ಅಧ್ಯಕ್ಷೆ ಪರಮೇಶ್ವರಿ ಎನ್ ಗೊಂಡ, ಸಂಘಟನೆಯ ತಾಲೂಕು ಅಧ್ಯಕ್ಷೆ ಪ್ರೇಮಾ ಎ ನಾಯ್ಕ್, ಉಪಾಧ್ಯಕ್ಷೆ ಲಕ್ಷ್ಮೀ ಟಿ ಗೊಂಡ, ಕಾರ್ಯದರ್ಶಿ ಲಕ್ಷ್ಮೀ ಎನ್ ಗೊಂಡ, ಸದಸ್ಯರಾದ ಜಟ್ಟಮ್ಮ ಕೆ ನಾಯ್ಕ್, ಗೀತಾ ಎಂ ಗೊಂಡ, ಭಾರತಿ ಗೊಂಡ, ಸನ್ನಿ ಗೊಂಡ, ಕೊಪ್ಪು ಗೆ ಗೊಂಡ, ಮಾಸ್ತಮ್ಮ ಗೊಂಡ, ಪದ್ಮಾವತಿ ನಾಯ್ಕ್, ಮಾಸ್ತಮ್ಮ ನಾಯ್ಕ್, ಸುಧಾ ಆರ್ ಗೊಂಡ, ಈರಮ್ಮ ಎಸ್ ಗೊಂಡ, ಸುಮಿತ್ರಾ ಕೆ ಗೊಂಡ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದ ಸುಮಿತ್ರಾ ಆರ್ ಗೊಂಡ ಉಪಸ್ಥಿತರಿದ್ದರು. ನನ್ನ ಹೆಸರು ಪರಮೇಶ್ವರಿ ಗೊಂಡ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾಧ್ಯಕ್ಷೆ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ರಸ್ತೆ ದುರಸ್ತಿ ಹಾಗೂ ಗುಡ್ಡ ಕುಸಿತದ ಬಗ್ಗೆ ಇವತ್ತು ತಹಸೀಲ್ದಾರರಿಗೆ ಮನವಿಯನ್ನು ನೀಡಿದ್ದೇವೆ. ಆ ಮನವಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವತಿಯಿಂದ ಭಟ್ಕಳ ತಾಲೂಕಿನ ಮಾವಿನಕುರ್ವೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ತಲಗೋಡ್ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಮಗದುಂ ಕಾಲೋನಿಯ ಕೆಳಗಡೆ ರಸ್ತೆಯಲ್ಲಿ ಜೀವಕ್ಕೆ ಹಾನಿಕರವಾದ ತ್ಯಾಜ್ಯ ವಸ್ತುಗಳ ರಾಶಿ ಇರುತ್ತದೆ. ಇದನ್ನು ಆದಷ್ಟು ಬೇಗ ತೆರವುಗೊಳಿಸಿ ಕ್ರಮ ತೆಗೆದುಕೊಳ್ಳುವಂತೆ ತಹಸೀಲ್ದಾರರಿಗೆ ಮನವಿ ಮಾಡಿದ್ದೇವೆ. ಅದೇ ರೀತಿ ರಸ್ತೆಯು ಕೂಡ ತುಂಬ ದುರಸ್ತಿ ಹಂತದಲ್ಲಿದೆ. ಹಾಗೆ ಆ ರಸ್ತೆಯು ಗೊಂಡರಕೇರಿ ಮುಖಾಂತರ ಗ್ರಾಮ ಪಂಚಾಯತ್ ಕಚೇರಿ ಮಾವಿನಕುರ್ವೆವರೆಗೆ ಸಂಪರ್ಕ ಕಲ್ಪಿಸಿದೆ. ಈ ರಸ್ತೆಯ ಪಕ್ಕಕ್ಕೆ ಒಂದು ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯೂ ಕೂಡ ಇದೆ. ಈ ಶಾಲೆಯ ಪಕ್ಕಕ್ಕೆ ಇರುವಂಥ ಗುಡ್ಡವು ಕುಸಿತದ ಹಂತದಲ್ಲಿದೆ. ಇವೆಲ್ಲವನ್ನು ಗ್ರಾಮ ಪಂಚಾಯಿತಿಯ ಗಮನಕ್ಕೆ ಸಾಕಷ್ಟು ಬಾರಿ ತಂದರೂ ಕೂಡ ಯಾವುದೇ ಪ್ರಯೋಜನಕಾರಿ ಆಗದಿರುವುದು ನಮ್ಮೆಲ್ಲರಿಗೆ ಬೇಸರದ ಸಂಗತಿಯಾಗಿದೆ. ಹಾಗೆ ಇದರಿಂದ ಯಾವುದೇ ಜೀವಹಾನಿ ಆದಲ್ಲಿ ಇದಕ್ಕೆ ನೇರ ಹೊಣೆಗಾರಿಕೆ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಆಗಿರುತ್ತದೆ. ಆದ ಕಾರಣ ಇಲ್ಲಿ ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ಈ ಮಳೆಗಾಲದ ಒಳಗಾಗಿ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಒಂದು ವೇಳೆ ಪೂರ್ಣಗೊಳಿಸದೇ ಹೋದಲ್ಲಿ ಅಥವಾ ಸರಿಪಡಿಸದೇ ಹೋದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವತಿಯಿಂದ ಉಗ್ರ ಹೋರಾಟ ಮಾಡುವುದಾಗಿ ಈ ಮೂಲಕ ತಮ್ಮಲ್ಲಿ ತಿಳಿಸಲು ವಿಷಾದಿಸುತ್ತೇವೆ. ಹಾಗೆ ಇವರೆಲ್ಲರ ಸಹಕಾರದಿಂದ ಇವತ್ತು ಮನವಿಯನ್ನು ಕೊಟ್ಟಿದ್ದೇವೆ.